ನೀವೇನ್ರಿ ಗಂಡಸರ ಕಡೆ ಬ್ಯಾಟಿಂಗ್ ಮಾಡ್ತಿದ್ದೀರಾ ಅಂದರು. ನಾನು ಹೇಳಿದೆ, ಇಲ್ಲ ಸರ್, ದಯವಿಟ್ಟು ಒಂದು 20 ಜನನಾದರೂ ಗಂಡಸರನ್ನ ಹತ್ತಕ್ಕೆ ಬಿಡಿ ಅಂದೆ. ಆ ಅಮ್ಮ ಜಗಳ ಮಾಡಿದ್ರು. ಯಾಕೆ ಅಂದರು. ನಾನು ಹೇಳಿದೆ, ಮಂತ್ರಿಗಳು ಕೇಳಿದ್ರು, ಯಾಕಮ್ಮ ಸುಧಮ್ಮ ಅಂದರು. ನಾನು ಹೇಳಿದೆ, ಸಾರ್, ಒಪ್ಪಿ ತಪ್ಪಿ ಬಸ್ ಕೆಟ್ಟೋದ್ರೆ ನಮ್ಮ ಅಪ್ಪನಾಣೆ ನಾವು ಯಾರೂ ಇಳಿದು ತಳ್ಳಲ್ಲ ಸರ್. ಸೀರೆ ಗಲೀಜಾಗ್ಬಿಡುತ್ತೆ ಅಂತ ಹಿಂದೆ ನಿಂತ್ಕೋತೀವಿ, ಆ ಕೆಲಸ ಮಾಡೋದು ನಮ್ಮ ಗಂಡು ಮಕ್ಕಳೇ ಸರ್ ಪಾಪ ಅಂತೆ. ಅಲ್ವಾ ಸ್ನೇಹಿತರೆ? ನಗೋದಕ್ಕೆ ಸಬ್ಜೆಕ್ಟ್ ಎಲ್ಲ ಕಡೆ ಇದೆ. ನಾವು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ, ನಮ್ಮದು ನಗೆ ಪಕ್ಷ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ. ನಾವು ಅದು ಎಷ್ಟು ಚೆನ್ನಾಗಿ ಅನುಭವಕ್ಕೆ ಬಂತು ಅಂದರೆ, ಗಣಪತಿ ಹಬ್ಬದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸಾಮಾನ್ಯ ಗಣಪತಿ ಬಪ್ಪ ಮೋರಿಯಾ ಅಂತಾರೆ, ಆ ಹುಡುಗರುಗಳು ಗಣಪತಿ ಬಪ್ಪ ಮೋದಿಯಾ ಅಂತ ಕುಣಿತಾ ಇದ್ರು. ನಾನು ಕೇಳಿದೆ, ಬಾರೋ ಇಲ್ಲಿ ಮೋರಿಯಾ ಅಲ್ವೇನೋ ಅಂದೆ. ಅಲ್ಲ ಮೇಡಮ್, ಇದು BJP ಗಣೇಶ ಅದಕ್ಕೆ ಅಂದರು. ಗಣೇಶನ್ ತಗೊಂಬಂದು ಪಾರ್ಟಿಗೆ ಹಾಕಿದ್ರು ಅವರು. ನಾನು ಇನ್ನೊಂದು ಬಡಾವಣೆಗೆ ಹೋದೆ, ಅವ್ರು ಇನ್ನೂ ಚೆನ್ನಾಗಿ ಕೂಗ್ತಿದ್ರು, ಗಣಪತಿ ಬಪ್ಪ ಸೋನಿಯಾ ಅಂತಿದ್ರು. ಗೊತ್ತಾಯ್ತು ಬಿಡೋ, ಇದು ಕಾಂಗ್ರೆಸ್ ಗಣೇಶ ಅಂತ. ನಮ್ಮ ಏರಿಯಾದಲ್ಲಿ ಒಂದು JDS ಹುಡುಗ ಇದ್ದಾನೆ, ನಾನು ಅವ್ನು ಚುಡಾಯಿಸಿದೆ. ಏನೋ ನಿಮ್ದೇನು ಇಲ್ವಾ ಅಂದೆ. ಆಂಟಿ, ನಾವು ಹಂಗೆಲ್ಲ ಕೂಗಲ್ಲ, ಮತ್ತೆ ಮಾಡಿ ತೋರಿಸ್ತೀವಿ ಅಂದ. ಏನು ಅಂದೆ. ಯಾರು ಕುರ್ಚಿ ಮೇಲೆ ಕೂತಿರ್ತಾರೋ ಅವ್ರ ಕೈ ಗರಿಕೆ ಕೊಟ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿಬಿಟ್ರೆ ಅಡ್ಜಸ್ಟ್ ಆಗೋಯ್ತು ಆಂಟಿ, ಅದೇ ನಮ್ಮದು ಸಿಂಬಲ್ಲು ಅಂದ. ಸ್ನೇಹಿತರೆ, ಹಾಸ್ಯಕ್ಕೆ ಯಾವುದೇ ಸರಕಿಲ್ಲ. ನಂದು ಒಂದೇ ವಿನಂತಿ, ದಯವಿಟ್ಟು ನಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಮಾಡು, ಜಾಸ್ತಿ ಮಾರ್ಕ್ಸ್ ತಗೋ, ನೀನೇ ಮೊದಲು ಬರಬೇಕು, ನೀನೇ ನಂಬರ್ 1 ಆಗಬೇಕು ಅಂತ ಪ್ರಾಣ ಹಿಂಡೋ ಬದಲು ಜೀವನದ ಸತ್ಯವನ್ನು, ಕುಟುಂಬದ ಖುಷಿಯನ್ನು ಮಕ್ಕಳಿಗೆ ಹೇಗೆ ಅನುಭವಿಸಬೇಕು ಅನ್ನೋದು ಹೇಳ್ಕೊಡಿ. 4 ಬೆಡ್ರೂಮು 5 ಬಾತ್ರೂಮ್ ಇರೋರು ಮಾತ್ರ ಸುಖವಾಗಿರೋಲ್ಲ. ನಾವು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡ ಮಕ್ಕಳಿದಾರಲ್ಲ, ಮಧ್ಯಮ ವರ್ಗದ ಮಕ್ಕಳು, ಬಡಸ್ತನದಲ್ಲಿ ಕಷ್ಟದಲ್ಲಿ ಬೆಳೆದ ಮಕ್ಕಳಿಗೆ ಜೀವನ ಅರ್ಥ ಆಗುತ್ತೆ. ಅದನ್ನು ಕಷ್ಟವನ್ನು ಅರ್ಥ ಮಾಡಿಸೋ ಹೊಣೆಗಾರಿಕೆ ನಮ್ಮ ಮೇಲಿದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಂಗಾಗತ್ತೆ. ಮಕ್ಕಳು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಕೆಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ನಮ್ಮ ಮಕ್ಕಳು ಕೆಡೋದಿಲ್ಲ ರೀ. ಭಾರತೀಯ ಸಂಸ್ಕಾರ ಆಗಿದೆ. ಹಾಗಾಗಿ ದಯವಿಟ್ಟು ಜೀವನ ಗೆದ್ದ ನಿಜವಾದ ಹೀರೋಗಳನ್ನ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡಿ. ಡಿಗ್ರಿ ಏನ್ರಿ, ಥರ್ಮಾಮೀಟ್ರಿಗೂ ಇರುತ್ತೆ. ಮಾರ್ಕ್ಸೇ ಮುಖ್ಯ ಆಗಿದ್ರೆ, ಸಂತೋಷ್ ಕುಮಾರ್ ಪುಣ್ಯ ನನ್ನ ಕರೆದ್ರು, ಮೇಡಮ್ ನಿಮ್ದನ್ನು ಪರಿಚಯ ಕೊಡಿ ಅಂದರು. ಅಪ್ಪಿತಪ್ಪಿ ಆ ಯಪ್ಪ ಏನಾದರೂ, ಮೇಡಮ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕಾಪಿ ಕಳಿಸಿಂದಿದ್ರೆ ನಾನು ಮಾಗಡಿ ರೋಡ್ ಎಂಟ್ರೆನ್ಸ್ಗೂ ಲಾಯಕ್ಕಿರ್ತಿರ್ಲಿಲ್ಲ. ನಮ್ಮದೆಲ್ಲ 35%. ನನಗೇನು ಬೇಜಾರಿಲ್ಲ 35% ಅಂತ ಹೇಳೋಕ್ಕೆ. 35% ತಗೊಂಡವರು ನೋಡಿ, ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡ್ತಿದ್ದೀವಿ. 80-90 ತಗೊಂಡವ್ರು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತೀರ. ಹಾಗಾಗಿ ಪರ್ಸಂಟೇಜು, ಡಿಗ್ರಿ, ಥರ್ಮಾಮೀಟ್ರಿಗೂ ಇರೋದ್ರಿಂದ ಬಹಳ ಮುಖ್ಯ ಅಲ್ಲ. ಜೀವನವನ್ನು ಹೇಗೆ ಎದುರಿಸ್ಬೇಕು, ಸವಾಲುಗಳನ್ನು ಹೇಗೆ ಎದುರಿಸ್ಬೇಕು. ಮೊಬೈಲೇ ಬದುಕಲ್ಲ. ಯಾಕೆಂದರೆ ಕುಟುಂಬ ಖುಷಿಯಾಗಿರ್ಬೇಕಾದ್ರೆ ಒಂದು ಹೊತ್ತಿನ ಊಟನಾದರೂ ಮನೆಯವರೆಲ್ಲ ಸೇರ್ ಮಾಡಿ, ದಯವಿಟ್ಟು ಆ ಮೊಬೈಲ್ನ ಪಕ್ಕಕ್ಕಿಡಿ, ಪುಣ್ಯಾತ್ಗಿತ್ತೀರಿ TV ಆಫ್ ಮಾಡಿ ಊಟ ಮಾಡಿ, ಆಗ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಜೀವನದಲ್ಲಿ ಆ್ಯಟಿಟ್ಯೂಡ್ ಮುಖ್ಯ ಅನ್ನೋಕ್ಕೆ ಒಂದು ಪ್ರಸಂಗ ಹೇಳಿ ನನ್ನ ಮಾತು ಮುಗಿಸ್ತೀನಿ. 2,000 ರೂಪಾಯಿಂದ ಒಂದು ನೋಟು, ₹1 ಕಾಯಿನ್ನು ಒಂದು ದಿವಸ ಭೇಟಿ ಆದರು. ₹1 ಕಾಯಿನ್ ಭಾಳ ಹಳವ. ಆಶ್ಚರ್ಯ, 2,000 ರೂಪಾಯಿ ಏನು ಸಖತ್ತಾಗಿದೆಯಾ, ಅಯ್ಯೋ ಪಿಂಕ್ ಆಗಿದೆಯಾ, ನಾನು ಒಂದಿನ ನಿನ್ನ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ನೀನು ಎಷ್ಟು ಜನಕ್ಕೆ ಹೊಟ್ಟೆ ಹಸಿವಿಗೆ ಊಟ ಕೊಡಿಸಿರ್ಬೋದಲ್ವಾ, ಎಷ್ಟು ಜನ ನಿನ್ನ ಕೊಟ್ಟು ಒಳ್ಳೊಳ್ಳೆ ಬಟ್ಟೆ ತೊಗೊಂಡಿರ್ಬೋದು, ಎಷ್ಟು ಜನ ಫೀಸ್ ಕಟ್ಟಿರ್ಬೋದು, ಎಷ್ಟು ಜನ ಬುಕ್ಸ್ ತೊಗೊಂಡಿರ್ಬೋದು ಅಂತೆಲ್ಲ ಮಾತಾಡ್ತು. 2,000 ರೂಪಾಯಿ ನೋಟ್ ಹೇಳ್ತು. ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನನ್ನ ಪ್ರಿಂಟ್ ಹೊಡೆದು ಆಚೆ ಬಿಟ್ರ ದುಡ್ಡಿರೋ ಶ್ರೀಮಂತರು ರಬ್ಬರ್ ಬ್ಯಾಂಡ್ ಹಾಕಿ ಲಾಕರಲ್ಲಿ ಇಟ್ಟರು. ಆ ಲಾಕರ್ ಅನ್ನೋ ಜೈಲಲ್ಲೇ ಜೀವನ ಇದ್ದೆ ನಾನು. ಆಮೇಲೆ ಒಂದಿನ ರೈಡ್ ಆಯಿತು, ಹೊರಗೆ ತೆಗೆದ್ರು, ಪರವಾಗಿಲ್ಲ ಫ್ರೀಡಮ್ ಸಿಕ್ತು ಅಂದ್ಕೊಂಡೆ, ತಗೊಂಡೋಗಿ ಸರ್ಕಾರದ ಖಜಾನೆಯಲ್ಲಿ ಇಟ್ಟರು, ಮತ್ತೆ ರಬ್ಬರ್ ಬ್ಯಾಂಡಲ್ಲೇ ಇದ್ದೆ. ಪುಣ್ಯಾತ್ಮರು, ಈಗ ಸರ್ಕಾರ ಬ್ಯಾನ್ ಮಾಡ್ತು, RBI ಯಾರು ವಾಪಸ್ ತಗೋತಲ್ಲ, ಯಾರೋ ತಗೊಂಬಂದು ದೇವ್ರ ಹುಂಡಿಗೆ ಹಾಕ್ದ, ಈಗ ಬಚಾವಾದೆ ನಾನು ಅಂತ. ನಿನ್ನ ಕತೆ ಹೇಳೋ ಅಂತೂ ₹1 ಕಾಯಿನ್ ಹೇಳುತ್ತೆ, ನನ್ನ ಬದುಕು ಮಸ್ತಾಗಿದೆ. ನಾನು ಎಷ್ಟು ವರ್ಷದಿಂದ ಇದ್ದೀನಿ ಗೊತ್ತಾ? ಇವತ್ತಿಗೂ ಹುಡುಗರು ಟಾಸ್ ಅಂತ ಹಾಕ್ತಾರೆ, ಹೆಡ್ಡು ನಂದೆ ಟೈಲು ನಂದೆ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಖುಷಿ. ಇನ್ನು ಕೆಲವರಿಗೆ ಹಳ್ಳಿ ಹುಡುಗರಿಗೆ ₹1 ಕಾಯಿನ್ ಕೊಟ್ಟರೆ ಐಸ್ ಕ್ಯಾಂಡಿ ತಿಂತಾರೆ, ಚಾಕ್ಲೇಟ್ ತಿಂತಾರೆ. ದೇವಸ್ಥಾನದ ಬಾಗ್ಲಲ್ಲಿರೋರಿಗೆ ನನ್ನ ಕೊಟ್ಟರೆ, ಸಿಗ್ನಲಲ್ಲಿ ನನ್ನನ್ನು ಕೊಟ್ಟರೆ ಸಾಕು, ಭಿಕ್ಷೆ ಬೇಡವ್ರಿಗೆ ಕಣ್ಗೊತ್ಕೊಂಡು ಜೋಬ್ಗೆ ಇಟ್ಕೊತಾರೆ. ಎಷ್ಟು ಜನಕ್ಕೆ ಒಂದು ಬಾಳೆಹಣ್ಣು, ಒಂದು ಬನ್ನು ಎಲ್ಲ ಕೊಡಿಸಿದ್ದೀನಿ ಗೊತ್ತಾ ನಾನು. ಇನ್ಫ್ಯಾಕ್ಟ್ ಎಲ್ಲೆಲ್ಲೋ ಓಡಾಡಿದ್ದೀನಿ, ಎಲ್ಲ ಜೀವನ ನೋಡಿದ್ದೆ. ಯಾರೋ ಒಬ್ಬ ಪುಣ್ಯಾತ್ಮ ತಗೊಂಬಂದು ದೇವ್ರ ಉಂಡಿಗೆ ಹಾಕ್ದ, ನಾನೀಗ ದೇವ್ರ ಪಾದ ಸೇರ್ತಿದ್ದೀನಿ ಅಂತಂತೆ. ದಿಸ್ ಈಸ್ ಕಾಲ್ಡ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಲೈಫ್. ಜೀವನವನ್ನು ನೋಡೋ ದೃಷ್ಟಿಕೋನ ಇದೆಯಲ್ಲ, ಅದು ₹1 ಕಾಯಿನ್ ಆಗಲಿ ಅದ್ರ ಬದುಕು ಅದಕ್ಕಿದೆ, 2,000 ರೂಪಾಯಿ ಆಗಲಿ ಅದ್ರ ಬದುಕು ಅದಕ್ಕಿದೆ. ಈ ಬದುಕಿನ ಮೌಲ್ಯವನ್ನು ನಮ್ಮ ಮಕ್ಕಳಿಗೆ ನೀವು ಅರ್ಥ ಮಾಡಿಸಿದ್ರೆ, ನಮ್ಮ ಮಕ್ಕಳು ನಿಮಗೂ ಆಸ್ತಿ ಆಗ್ತಾರೆ, ದೇಶಕ್ಕೂ ಆಸ್ತಿ ಆಗ್ತಾರೆ. ಅವರು ಓದಿದ ಶಾಲೆಗೆ ಬಹಳ ದೊಡ್ಡ ಗೌರವ, ಹೆಸರು ಬರುತ್ತೆ ಅಂತ ಹೇಳ್ತಾ, ಅದ್ಭುತ ಸಮಾರಂಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಗೌರವದ ನಮನವನ್ನು ಸಲ್ಲಿಸ್ತಾ, ಸುಧಾ ಬರ್ಗೂರು TV ಹೇಳೋದಲ್ಲ, ಹೃದಯದಿಂದ ಹೇಳ್ತೀನಿ, ನಾನು ನಿಮ್ಮನೆ ಮಗಳು. ನಾನು ಲೆಕ್ಚರರ್ ಕೆಲಸ ಬಿಟ್ಟು, ಯಾಕೆಂದರೆ ನಾನು ರಾಜೀನಾಮೆ ಕೊಟ್ಟವಳು,
ಸರ್ಕಾರದ ಸಂಬಳ ಬರ್ತಿದ್ದ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಹಾಸ್ಯ ಭಾಷಣ ಮಾಡ್ತೀನಿ, ಸ್ಟ್ಯಾಂಡಪ್ ಕಾಮಿಡಿನ ವೃತ್ತಿ ಮಾಡ್ಕೊಳ್ತೀನಿ ಅಂದಾಗ ಭಾಳ ಜನ ನಕ್ಕಿದ್ರು, ಬುದ್ಧಿ ಇದೆಯಾ ಅಂತ. ಆದರೆ ಒಬ್ಬ ಹೆಣ್ಮಗಳು ಭಾಷಣ ಮಾಡೋದನ್ನ ವೃತ್ತಿ ಮಾಡಿಕೊಂಡು ಪ್ರಪಂಚದ 23 ದೇಶಕ್ಕೆ ಹೋಗಿ ಬಂದಿದ್ದೀನಿ. ನಾನು ಓದಿರೋದು ಅಪ್ಪಟ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಹಳ್ಳಿನಲ್ಲಿ. ಹಾಗಾಗಿ ನನಗೆ ಇಷ್ಟು ಸಾಧನೆ ಮಾಡೋಕ್ಕಾಗೋದಾದ್ರೆ ಇಂಥ ಒಳ್ಳೆ ಶಾಲೆಯಲ್ಲಿ ಓದೋ ನಮ್ಮ ಮಕ್ಕಳಿಗೆ ಬದುಕಲ್ಲಿ ಎಲ್ಲವನ್ನು ಸಾಧಿಸೋಕೆ ಸಾಧ್ಯ ಇದೆ. ವಿಶ್ವಾಸ, ನಂಬಿಕೆ ಇಟ್ಕೊಳ್ಳಿ. ಶಾಲೆ ಮತ್ತು ಆಡಳಿತ ಮಂಡಳಿ, ನೀವು ನಿಮ್ಮ ನಡುವಿನ ಸಂಬಂಧ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗಿರಬೇಕು ಹೊರತು ದಯವಿಟ್ಟು ನೀವು ಹಾಕಿ ಅವರೊಂದು ಗೋಲು ಇವರೊಂದು ಗೋಲು ಹೊಡಿಬಾರ್ದು. ಹಾಕಿ ಆಟ ಅಲ್ಲ ಇದು, ಇದು ರಿಲೇ ಇದ್ದಂಗೆ. ಆಗ ಮಾತ್ರ ಶಾಲೆಗೂ ಒಳ್ಳೆ ಹೆಸರು ಬರುತ್ತೆ, ನಿಮಗೂ ಸಂತೋಷ ಸಿಗುತ್ತೆ. ಶುಭವಾಗಲಿ. ನಮಸ್ಕಾರ.